ವೀಕ್ಷಕರೇ, ಈ ಜಗತ್ತು ಆಫ್ರಿಕಾದ ತೈಲ ಸಂಪದ್ಭರಿತ ದೇಶ ಲಿಬಿಯಾವನ್ನ ಆಳದಂತ ಮುಅಮ್ಮರ್ ಗಡಾಫಿ ಎಂಬ ಸರ್ವಾಧಿಕಾರಿಯನ್ನ ಅನೇಕ ಕಾರಣಗಳಿಂದಾಗಿ ನೆನಪಲ್ಲಿಟ್ಕೊಳ್ಳುತ್ತೆ. ಆದ್ರೆ ಅವನು ಬರೀ ಕೆಟ್ಟ ಕಾರಣಗಳಿಂದಾಗಿ ಮಾತ್ರ ಜನರ ನೆನಪಲ್ಲಿ ಇರೋದು ದೌರ್ಭಾಗ್ಯ. ಕಾರಣ ಅವನ ಆಡಳಿತದಲ್ಲಿ ಜಾರಿಗೆ ತಂದಿದ್ದಂತ ಅದೆಷ್ಟೋ ಯೋಜನೆಗಳು ಕ್ರಾಂತಿಕಾರಿಯಾಗಿದ್ವು. ಅನೇಕ ಮುಂದುವರೆದಂತ ದೇಶಗಳಲ್ಲೂ ಇರದಂತ ಸೌಲಭ್ಯಗಳನ್ನ ತನ್ನ ಜನರಿಗೆ ಕೊಡೋದಕ್ಕೆ ಆತ ಮುಂದಾಗಿದ್ದ. ಬಹುಶಃ ಇದೇ ಕಾರಣಕ್ಕೋ ಏನೋ ಅವನು ಪಾಶ್ಚಿಮಾತ್ಯ ದೇಶಗಳ ವಿರೋಧವನ್ನ ಕಟ್ಕೊಳ್ಬೇಕಾಯ್ತು. ಅದು ಅವನ ಅಂತ್ಯಕ್ಕೆ ಕಾರಣ ಆಯ್ತು ಅಂದ್ರೆ ಅತಿಶಯೋಕ್ತಿ ಏನು ಆಗೋದಿಲ್ಲ. ಇತಿಹಾಸಕಾರನೊಬ್ಬ ಈ ಗಡಾಫಿಯನ್ನ ಮಧ್ಯ ಪ್ರಾಂತ್ಯದ ರಾಜಕೀಯದ ಪಿಕಾಸೋ ಅಂತಾನೆ ಹೊಗಳಿ ಕರೆದಿದ್ದ. ವೀಕ್ಷಕರೇ, ವಿಶ್ವ ಕಂಡಂತ ಇಂಥ ವಿಚಿತ್ರ ಸರ್ವಾಧಿಕಾರಿ ಆಗಿದ್ದಂತ ಗಡಾಫಿಯ ಬಗ್ಗೆ ನಿಮ್ಗೆ ಗೊತ್ತಿರದಂತ ಹಲವು ವಿಷಯಗಳನ್ನ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ವೀಕ್ಷಕರೇ, ಈ ಒಂದು ಕಥೆ ಶುರುವಾಗೋದು 1942ರಲ್ಲಿ ಲಿಬಿಯಾದ ಮರುಭೂಮಿಯೊಂದರಲ್ಲಿ ಪುಟ್ಟ ಗುಡಿಸಲು ಅದು. ಅದರಲ್ಲಿ ಕುರಿ ಮತ್ತು ಒಂಟೆಗಳನ್ನ ಸಾಕೊಂಡಿದ್ದಂತ ಕುಟುಂಬವೊಂದು ತಮ್ಮ ಮನೆಯಲ್ಲಿ ಜನಿಸುವಂತ ಮಗು ಮುಂದೆ ಒಂದ್ ದಿವಸ ನಮ್ಮ ದೇಶದ ಅಧ್ಯಕ್ಷ ಆಗ್ತಾನೆ ಮತ್ತು ಇಡೀ ಜಗತ್ತೇ ಮಾತನಾಡಿಕೊಳ್ಳುವಂತ ಸರ್ವಾಧಿಕಾರಿ ಆಗ್ತಾನೆ ಅಂತ ಕನ್ಸಲ್ಲೂ ಕೂಡ ಅವರು ಎಣಿಸಿರ್ಲಿಲ್ಲ. ಅದು 1960ರ ದಶಕ. ಲಿಬಿಯಾವನ್ನ ರಾಜ ಇದ್ರೀಸ್ ಆಳ್ತಿದ್ದ. ಆಗ ಅದು ತೈಲ ಸಂಪದ್ಭರಿತ ರಾಷ್ಟ್ರ ಆಗಿತ್ತು. ದುರಂತ ಅಂದ್ರೆ ಈ ನಿಕ್ಷೇಪಗಳು ವಿದೇಶಿ ಕಂಪನಿಗಳ ಒಡೆತನದಲ್ಲಿ ಇದ್ವು. ವಿದೇಶಿ ಶಕ್ತಿಗಳ ಗೊಂಬೆಯಂತೆ ಇದ್ದಂತ ರಾಜ ಇದ್ರೀಸ್ ತನ್ನದೇ ಪ್ರಜೆಗಳು ಬಡತನದಲ್ಲಿ ಬೆಂದು ಹೋಗ್ತಿದ್ರು ಕೂಡ ತಲೆಯನ್ನ ಕೆಡಿಸ್ಕೊತಿರ್ಲಿಲ್ಲ. ಇಷ್ಟೊಂದು ತೈಲೋತ್ಪನ್ನ ಸಂಪತ್ತಿದ್ರು ಕೂಡ ತಾವು ಮಾತ್ರ ಬಡತನದ ಬೇಗೆಯಲ್ಲಿ ಬೈತಾ ಇದ್ದದ್ದು ಜನರಲ್ಲಿ ಅಸಹನೆಯನ್ನ ಹುಟ್ಟುಹಾಕಿತ್ತು. ಅದರಲ್ಲಿ ಕ್ಯಾಪ್ಟನ್ ಆಗಿದ್ದಂತ ಈ ಗಡಾಫಿ ಕೂಡ ಒಬ್ನಾಗಿದ್ದ. 1969ರ ಸೆಪ್ಟೆಂಬರ್ 1ನೇ ತಾರೀಕು ಅನಾರೋಗ್ಯದಿಂದ ಬಳಲದಂತ ರಾಜ ಇದ್ರೀಸ್ ಚಿಕಿತ್ಸೆಗೆ ಅಂತ ಹೊರದೇಶಕ್ಕೆ ಹೋಗಿದ್ದ. ಆದ್ರೆ ಅವನು ವಿದೇಶಕ್ಕೆ ತೆರಳಿದಾಗ ಇತ್ತ ಲಿಬಿಯಾದಲ್ಲಿ ತಾನು ಊಹೆ ಮಾಡದಂತ ಘಟನೆಯೊಂದು ನಡೆದು ಹೋಗುತ್ತೆ. ಈ ಇದ್ರೀಸ್ ಅತ್ತ ಅಮೆರಿಕಾದಲ್ಲಿ ಕಾಲಿಟ್ಟು ತಲೆ ದಿಂಬಿಗೆ ತಲೆಯನ್ನ ಇಟ್ಟಿದ್ನೋ ಇಲ್ವೋ ಗೊತ್ತಿಲ್ಲ. ಇತ್ತ ಲಿಬಿಯಾಕ್ಕೆ ಮುಅಮ್ಮರ್ ಗಡಾಫಿಯ ರೂಪದಲ್ಲಿ ಹೊಸ ಅಧ್ಯಕ್ಷನ ಆಗಮನ ಆಗಿತ್ತು. ತನ್ನ ಸಹಚರರೊಂದಿಗೆ ಗಡಾಫಿ ಕ್ಷಿಪ್ರ ಮಿಲಿಟರಿ ಕಾರ್ಯಾಚರಣೆ ನಡೆಸಿ ಒಂದು ಹನಿ ರಕ್ತವನ್ನು ಕೂಡ ಹರಿಸದೆ ಅಹಿಂಸಾತ್ಮಕವಾಗಿ ಲಿಬಿಯಾದ ಗದ್ದುಗೆಯನ್ನ ಹಿಡಿದಿದ್ದ. ನಂತರ ಅವನ ಮೊದಲ ಗುರಿ ಇದ್ದದ್ದು ತೈಲ ಸಂಪತ್ತನ್ನ ಲೂಟಿ ಮಾಡಿ ಲಿಬಿಯಾವನ್ನ ಬಡತನದ ಕೂಪದಲ್ಲಿ ಇಟ್ಟಿದ್ದಂತ ತೈಲ ಕಂಪನಿಗಳತ್ತ. ಅಲ್ಲಿನ ತೈಲ ಕಂಪನಿಗಳು ಅಲ್ಲೊಂದು ಸಂಚನ್ನ ಹೂಡಿದ್ವು. ಅವು ಲಿಬಿಯಾದ ತೈಲ ನಿಕ್ಷೇಪವನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ವು. ಅವು ತಮ್ಮ ತಮ್ಮ ದೇಶಗಳ ಆರ್ಥಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತೈಲ ದರದ ಅರ್ಧದಷ್ಟು ಲಾಭವನ್ನ ನುಂಗು ಹಾಕ್ತಾ ಇದ್ವು. 1970ರಲ್ಲಿ ಪೆಟ್ರೋಲಿಯಂ ಖನಿಜ ಹೊಂದಿದಂತ ಇತರ ಅರಬ್ ದೇಶಗಳು ಸೇರಿದಂತೆ ಮಧ್ಯ ಪ್ರಾಂತ್ಯದ ತೈಲೋದ್ಯಮದಲ್ಲಿ ಪರ್ವಕಾಲ ಉಂಟಾಯಿತು. ತೈಲೋತ್ಪನ್ನಗಳಿಂದ ತನ್ನ ದೇಶದ ಶ್ರೀಮಂತಿಕೆಯನ್ನ ಹೆಚ್ಚಿಸಿಕೊಳ್ಳುವಂತ ಅಪೂರ್ವ ಅವಕಾಶ ಈಗ ಲಿಬಿಯಾಗೆ ಸಿಕ್ಕಿತ್ತು. ಹಾಗಾಗಿ ಸಣ್ಣ ದೇಶ ಆಗಿದ್ರೂ ಕೂಡ ಗಲ್ಫ್ ರಾಷ್ಟ್ರವನ್ನೇ ಹಿಂದಿಕ್ಕಿ ತೈಲವನ್ನ ಉತ್ಪಾದಿಸೋದಕ್ಕೆ ಶುರು ಮಾಡಿದ್ದ. ಹಾಗಾಗಿ ಲಿಬಿಯಾದ ಅದೃಷ್ಟನೇ ಬದಲಾಯಿತು. ಲಿಬಿಯಾ ಎಂಬ ಪುಟ್ಟ ದೇಶ ನೋಡ್ತಿದ್ದಂತೆನೆ ಶ್ರೀಮಂತ ಆಯಿತು. ಇತ್ತ ರಾಜತಾಂತ್ರಿಕತೆಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಂತ ಗಡಾಫಿ ಲಿಬಿಯಾದಲ್ಲಿ ಅಮೆರಿಕ ಮತ್ತು ಬ್ರಿಟಿಷ್ ಮಿಲಿಟರಿ ಬೇಸ್ಗಳನ್ನ ಕೂಡ ಮುಚ್ಚಿಸ್ತ. ಆದ್ರಿಂದ ಆ ತೈಲ ನಿಕ್ಷೇಪಗಳ ಮೇಲಿನ ಹಿಡಿತವನ್ನ ಸಾಧಿಸಿ ಅದರಿಂದ ದೇಶದ ಖಜಾನೆಗೆ ಹಣ ತಿರುಗುವಂತೆ ಮಾಡಿದ್ದ. ಇದರಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಏನಂದ್ರೆ ಈ ಎಲ್ಲ ಹಣವನ್ನು ಗಡಾಫಿ ತನ್ನ ಸ್ವಂತ ವಿಲಾಸಿ ಜೀವನಕ್ಕೆ ಮಾತ್ರ ಬಳಸ್ಕೋಬಹುದಿತ್ತು. ಆದ್ರೆ ಅವನಿಗೆ ದೇಶವನ್ನ ಆಳುವುದ್ರ ಬಗ್ಗೆ ವಿಪರೀತ ಕನಸುಗಳಿದ್ವು. ಹಾಗಾಗಿ ಜನ ಕಲ್ಯಾಣ ಯೋಜನೆಗಳಿಗಾಗಿ ಅದನ್ನ ಬಳಸ್ಕೊಂಡ. ಆ ಒಂದು ಹಣದಿಂದ ಅನೇಕ ದೊಡ್ಡ ದೊಡ್ಡ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಇಲ್ಲದಂತ ಯೋಜನೆಗಳನ್ನ ನೀತಿಗಳನ್ನ ಜಾರಿಗೆ ತರೋದಕ್ಕೆ ಆತ ನಿರ್ಧಾರ ಮಾಡ್ದ. ಹಾಗಾಗಿ ಗಡಾಫಿ ಲಿಬಿಯಾದಲ್ಲಿ ಎಲ್ರಿಗೂ ಉಚಿತ ಆರೋಗ್ಯ ಮತ್ತು ಶಿಕ್ಷಣ ಸಿಗಬೇಕು ಅಂತ ಘೋಷಣೆ ಮಾಡ್ದ. ಅದಲ್ಲದೆ ಆಗಿನ ಕಾಲದಲ್ಲಿ ಹೊಸದಾಗಿ ಮದುವೆಯಾದವರಿಗೆ ತಮ್ಮ ಮೊದಲ ಮನೆ ಕಟ್ಕೊಳ್ಳೋದಕ್ಕೆ ಧನ ಸಹಾಯವನ್ನ ಮತ್ತು ಉಚಿತ ಕರೆಂಟ್ ಅನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕು ಅನ್ನೋದು ಗಡಾಫಿಯ ಕನಸಾಗಿತ್ತು. ಅದಕ್ಕಾಗಿ ದೂರದ ಸಹಾರಾ ಮರುಭೂಮಿಯ ಮೂಲಕ ಕರಾವಳಿ ತೀರದವರೆಗೂ ಕೃತಕ ನದಿ ನಿರ್ಮಿಸುವ ಹಾಗೆ ಅನೇಕ ಪೈಪ್ಲೈನ್ಗಳನ್ನು ಕೂಡ ಜೋಡಿಸುವಂತ ಯೋಜನೆಯನ್ನ ಕೈಗೊಂಡಿದ್ದ. ಈ ಎಲ್ಲ ಕ್ರಮಗಳಿಂದಾಗಿ ಲಿಬಿಯಾದ ಸಾಕ್ಷರತೆ ನೋಡ್ತಿದ್ದ ಹಾಗೇನೆ 25% ಮಾತ್ರ ಇದ್ದದ್ದು ಹಣ ಮತ್ತು 90% ಆಚೆಗೆ ಹೋಗಿ ತಲುಪಿತ್ತು. ಮೂಲಭೂತ ಸೌಕರ್ಯಗಳು ವೇಗವಾಗಿ ಅಭಿವೃದ್ಧಿಯಾದವು. ಆಗಿನ ಕಾಲದಲ್ಲಿ ಇಡೀ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಲಿಬಿಯಾ ಹೊಂದಿತ್ತು ಅಂದ್ರೆ ಗಡಾಫಿಯ ಪರಿಣಾಮಕಾರಿ ಯೋಜನೆಗಳ ಬಗ್ಗೆ ನಿಮಗೆ ಈಗ ಅರ್ಥ ಆಗಿರಬೇಕು. ವೀಕ್ಷಕರೇ, ಈ ಗಡಾಫಿಗೆ ಒಂದು ಪುಸ್ತಕವನ್ನ ಬರೆದು ತನ್ನ ರಾಜಕೀಯ ಆಸಕ್ತಿ, ಇಚ್ಛಾಶಕ್ತಿ, ಆಶ್ವಾಸನೆ, ಅಭಿಪ್ರಾಯಗಳನ್ನ ಎಲ್ಲವನ್ನೂ ಕೂಡ ಜನರ ಮುಂದೆ ಇಡಬೇಕು ಅನ್ನುವಂತ ಆಸೆ ಇತ್ತು. ಅದನ್ನು ಅವನು 1970ರಲ್ಲಿ ದಿ ಗ್ರೀನ್ ಬುಕ್ ಅನ್ನುವಂತ ಪುಸ್ತಕವನ್ನ ಬರೆಯೋದ್ರ ಮೂಲಕ ನನಸು ಮಾಡಿಕೊಂಡ. ಅದರಲ್ಲಿ ತನ್ನ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದ. ಜೊತೆಗೆ ಅವನು ಅದರಲ್ಲಿ ಕ್ಯಾಪಿಟಲಿಸಂ ಮತ್ತು ಕಮ್ಯುನಿಸಂ ಎರಡನ್ನೂ ಟೀಕಿಸಿ ತಿರಸ್ಕರಿಸಿದ್ದ. ಬದಲಾಗಿ ಜಮಹಿರಿಯಾ ಅಥವಾ ಸ್ಟೇಟ್ ಆಫ್ ಮ್ಯಾಸಸ್ ಅನ್ನುವಂತ ವಿಶಿಷ್ಟ ಆಡಳಿತವನ್ನ ಪರಿಚಯಿಸಿದ. ಅವನು ಲಿಬಿಯಾವನ್ನ ನೇರ ಪ್ರಜಾಪ್ರಭುತ್ವದ ಮೂಲಕ ಜನರೇ ಆಳ್ತಾರೆ ಅಂತ ಹೇಳಿದ್ದ. ಎಂತ ವಿಪರ್ಯಾಸ ನೋಡಿ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅನ್ನುವ ಹಾಗೆ ಅವನು ಹೇಳೋದಕ್ಕೂ ಮಾಡ್ತಿದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಪ್ರಜಾಪ್ರಭುತ್ವ ಅಂತ ಹೇಳೋನು ಎಲ್ಲ ಅಧಿಕಾರವನ್ನ ತನ್ನೊಬ್ಬನ ಕೈಯಲ್ಲೇ ಇಟ್ಕೊಂಡಿದ್ದಂತ ಸರ್ವಾಧಿಕಾರಿ ಅವನು. ದೇಶದಲ್ಲಿ ಯಾವುದೇ ಪ್ರಜಾಪ್ರಭುತ್ವ ಇರ್ಲಿಲ್ಲ, ಸಂಸತ್ತು ಅನ್ನೋದೇ ಇರ್ಲಿಲ್ಲ, ಚುನಾವಣೆಯಂತೂ ಮೊದಲೇ ಇರ್ಲಿಲ್ಲ. ಇನ್ನು ವಿರೋಧ ಪಕ್ಷ ಅನ್ನೋದು ದೂರದ ಮಾತಾಗಿತ್ತು. ತನ್ನನ್ನ ಬ್ರದರ್ ಲೀಡರ್ ಅಂತ ಕರೆದುಕೊಂಡ, ಕ್ರಾಂತಿಯ ದಾರಿ ತೋರಿಸೋನು ಅಂತಾನು ಕರೆದುಕೊಂಡ.
ಜನರಿಗೆ ಹೊಸ ದಾರಿಯನ್ನು ತೋರಿಸ್ತೀನಿ ಅಂತೆಲ್ಲ ಹೇಳ್ಕೊಂಡ. ಆದ್ರೆ ತನ್ನ ಕೈಯಲ್ಲಿ ಇದ್ದಂತ ಅಧಿಕಾರದಲ್ಲಿ ಮಾತ್ರ ಒಂದಂಶವೂ ಕೂಡ ಬದಲಾವಣೆ ಆಗ್ಲಿಲ್ಲ. ಅದಕ್ಕೆ ಕಾರಣ ಅವನಿಗೆ ಇದ್ದಂತ ಬುಡಕಟ್ಟು ಪಂಗಡಗಳ ನಿಯತ್ತು ಮತ್ತು ಗುಪ್ತಚರ ದಳ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಿಗೆ ಅತ್ಯಂತ ಕ್ರೂರಾಗಿ ಕೊಡ್ತಿದ್ದಂತ ಶಿಕ್ಷೆ. ಇವೇ ಅಲ್ವಾ ಒಬ್ಬ ಅದ್ಭುತ ಸರ್ವಾಧಿಕಾರಿಯ ಲಕ್ಷಣಗಳು. ವೀಕ್ಷಕರೇ, ತೈಲ ಕಂಪನಿಗಳನ್ನ ತನ್ನ ದೇಶದಿಂದ ಓಡಿಸಿದ್ದು ಸೇರಿದಂತೆ ಅನೇಕ ಕಾರಣಗಳಿಂದ ಲಿಬಿಯಾ ಎಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ದೂರಾಗಿತ್ತು. ವಿಶ್ವಸಂಸ್ಥೆಯಲ್ಲಿ ನಡೆದಂತ ಒಂದು ಪ್ರಸಂಗವಂತೂ ಜಾಗತಿಕ ನಾಯಕರು ಇವತ್ತಿಗೂ ನೆನಪಿಸಿಕೊಳ್ತಾರೆ. ಅದು 2009. ಗಡಾಫಿ ಮೊದಲ ಬಾರಿಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಲ್ಲಿ ಭಾಗವಹಿಸಿದ. ಗಡಾಫಿಗೆ ಮೊದಲಿಂದನೂ ಕೂಡ ಈ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ಮೇಲೆ ಎಲ್ಲಿಲ್ಲದ ಕೋಪ. ಅದನ್ನ ಟೆರರ್ ಅಸೆಂಬ್ಲಿ ಅಂತಾನೆ ಆತ ಕರೀತಿದ್ದ. 5 ಸದಸ್ಯ ರಾಷ್ಟ್ರಗಳ ವೀಟೋ ಪವರ್ ಅನ್ನ ಅವನು ಟೀಕೆ ಮಾಡ್ತಾನೆ ಇದ್ದ. UN ಚಾರ್ಟರ್ ನ ಡಾಕ್ಯುಮೆಂಟ್ ಒಂದನ್ನು ಭಾಷಣ ಮಾಡ್ತಿರುವಾಗಲೇ ಹರಿದು ಹಾಕಿದ್ದ. ಅದನ್ನ ನೋಡ್ತಾ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ರು. ಹೀಗಾಗಿ ಅನೇಕ ಕಾರಣಗಳಿಂದ ಹಲವಾರು ದೇಶಗಳು ಲಿಬಿಯಾ ಮೇಲೆ ನಿರ್ಬಂಧವನ್ನ ಹೇರಿದ್ವು. ವೀಕ್ಷಕರೇ, ಈ ಗಡಾಫಿ ತನ್ನ ಅಧಿಕಾರದಲ್ಲಿ ಗಟ್ಟಿಯಾಗಿ ಬೇರೂರದಂತ ಮೇಲೆ 1970 ಮತ್ತು 80ರ ದಶಕದಲ್ಲಿ ಮತ್ತೊಂದು ಹಾದಿಯನ್ನ ಆರಿಸಿಕೊಂಡಂತ ಒಬ್ಬ ಸಮರ್ಥ ನಾಯಕನಿಲ್ಲ. ಸ್ವರ್ಗದಂತ ಅರಬ್ ಸಾಮ್ರಾಜ್ಯಕ್ಕೆ ನಾಯಕನಾಗುವಂತ ಆಸೆಯನ್ನ ತೋರಿದ್ದ. ತಾನು ಆ ಸ್ಥಾನವನ್ನು ತುಂಬುವಂತ ಮಹತ್ವಾಕಾಂಕ್ಷೆಯನ್ನ ವ್ಯಕ್ತಪಡಿಸಿದ. ನಂತರ ಇಡೀ ಆಫ್ರಿಕಾದ ನಾಯಕತ್ವಕ್ಕಾಗಿ ಹಾತೊರೆದ. ಅವನಲ್ಲಿ ಇದ್ದಂತ ಅಧಿಕಾರದ ದಾಹ ಇನ್ನೂ ಕೂಡ ತಣದಿರಲಿಲ್ಲ. ಆದ್ರೆ ತನ್ನ ಅಧಿಕಾರದ ದಾಹ ತಣಿಸ್ಕೊಳ್ಳೋದಕ್ಕೆ ಗಡಾಫಿ ಆರಿಸಿಕೊಂಡಂತ ದಾರಿ ಮಾತ್ರ ಅಸಹ್ಯವಾಗಿತ್ತು. ಅವನು ವಿವಿಧ ದೇಶಗಳ ಭಯೋತ್ಪಾದಕ ಗುಂಪುಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡೋದಕ್ಕೆ ಶುರು ಮಾಡಿದ. ಐರ್ಲೆಂಡ್ನ IRA, ಶಾರ್ಡ್ನ ಸರ್ಕಾರಿ ವಿರೋಧಿ ಗುಂಪು, ಪ್ಯಾಲೆಸ್ತೇನಿಯನ್ನ ಲಿಬರೇಷನ್ ಗುಂಪು, ಹೀಗೆ ಬೇರೆ ಬೇರೆ ಪಡೆಗಳಿಗೆ ಶಸ್ತ್ರಾಸ್ತ್ರ ಸೇರಿದಂತೆ ಅನೇಕ ರೀತಿಯ ಸಹಕಾರ ಮಾಡೋದಕ್ಕೆ ಈತ ಶುರು ಮಾಡಿದ್ದ. ಹಾಗಾಗಿ ಪಾಶ್ಚಿಮಾತ್ಯ ದೇಶಗಳ ಕಣ್ಣುಗಳಲ್ಲಿ ಈತ ವಿಲನ್ ಆದ. ಆ ದೇಶಗಳ ನಾಯಕರ ವಿರೋಧವನ್ನ ಕಟ್ಕೊಂಡ. ಅವನ ಅಟ್ಟಹಾಸ ಇಷ್ಟಕ್ಕೆ ನಿಲ್ಲಿಲ್ಲ. ಅವನ ಜನರು ಯುರೋಪಿನ ಅಲ್ಲಲ್ಲಿ ಅಕ್ರಮ ಕೆಲಸಗಳನ್ನ ಮಾಡುವುದರಲ್ಲಿ ನಿರತರಾದ್ರು. ಅದರಂತೆ 1986ರಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ ದುರ್ಘಟನೆಯೊಂದು ನಡೆಯುತ್ತೆ. ಅಲ್ಲಿ ನೈಟ್ ಕ್ಲಬ್ ಮೇಲೆ ಬಾಂಬ್ ದಾಳಿ ನಡೆದು ಅದರಲ್ಲಿ ಅಮೆರಿಕದ ಸೈನಿಕರು ಹತರಾಗ್ತಾರೆ. ಅದನ್ನ ಲಿಬಿಯಾದ ಏಜೆಂಟ್ಗಳೇ ಮಾಡಿದ್ದಾರೆ ಅಂತ ಇಡೀ ಪಾಶ್ಚಿಮಾತ್ಯ ಜಗತ್ತು ಆರೋಪಿಸಿತ್ತು. ಈ ಕಡೆ ದಾಳಿಯಿಂದ ಕೋಪಗೊಂಡಂತ ಆಗಿನ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಲಿಬಿಯಾದ ಟ್ರಿಪೋಲಿ ಮತ್ತು ಬೆಂಗಾಜಿ ನಗರಗಳ ಮೇಲೆ ವೈಮಾನಿಕ ದಾಳಿಯನ್ನ ಮಾಡೋದಕ್ಕೆ ತನ್ನ ಸೇನೆಗೆ ಆದೇಶವನ್ನ ಕೊಟ್ಟಿದ್ದ. ಕಾರಣ, ಇದೇ ಅವಕಾಶವನ್ನ ಬಳಸಿಕೊಂಡು ಈ ಗಡಾಫಿಯನ್ನ ಕೊಂದಾಕ್ಬಿಡ್ಬೇಕು ಅನ್ನೋದು ಆತನ ಯೋಜನೆಯಾಗಿತ್ತು. ಆದ್ರೆ ಇದರಿಂದ ಗಡಾಫಿಯನ್ನು ತಪ್ಪಿಸ್ಕೊಂಡ. ಆದ್ರೆ ಅವನ ಸಾಕು ಮಗಳು ಸಾವನ್ನಪ್ಪಲು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ದಾಳಿ ನಂತರ ಗಡಾಫಿ ಮತ್ತೆ ವ್ಯಾಘ್ರನಾದ. 1988ರಲ್ಲಿ ಸ್ಕಾಟ್ಲೆಂಡ್ನ ಲಾಕರ್ಬಿಯಲ್ಲಿ ವಿಮಾನ ದುರಂತವೊಂದು ನಡೆಯಿತು. ಅದರಲ್ಲಿ 270 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಆಮೇಲೆ ವರ್ಷಗಳ ತನಿಖೆ ನಂತರ ಪಾಶ್ಚಿಮಾತ್ಯ ತನಿಖಾ ಸಂಸ್ಥೆಗಳು ಮತ್ತದೆ ಲಿಬಿಯಾದ ಬೊಟ್ಟನ್ನ ಮಾಡಿದ್ದು. ಲಿಬಿಯಾದ ಏಜೆಂಟ್ಗಳ ಬಾಂಬಿಂಗ್ ಅನ್ನ ಮಾಡಿ ವಿಮಾನ ದುರಂತಕ್ಕೆ ಈಡಾಗುವಂತೆ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದರು. ಈ ಒಂದು ಕಾರಣದಿಂದ ಲಿಬಿಯಾದ ಮೇಲೆ ಅಂತಾರಾಷ್ಟ್ರೀಯ ಆಪಾದನೆಗಳು, ನಿರ್ಬಂಧಗಳು ಹೆಚ್ಚಾದವು. ಈ ಘಟನೆಗಳು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಲಿಬಿಯಾವನ್ನ ಏಕಾಂಗಿಯಾಗಿ ಮಾಡಿದ್ವು. ಅರಬ್ ಮತ್ತು ಆಫ್ರಿಕಾದ ಪ್ರಾದೇಶಿಕ ನಾಯಕ ಆಗಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನು ಹೊಂದಂತ ಗಡಾಫಿಗೆ ಹಿನ್ನಡೆ ಆಯಿತು. ಆದ್ರೆ ಲಿಬಿಯಾ ಇದನ್ನು ಒಪ್ಪೋದಕ್ಕೆ ತಯಾರಿರಲಿಲ್ಲ, ಮತ್ತೆ ವಿರೋಧಿಸ್ತಾನೆ ಬಂದಿತ್ತು. ಆದ್ರೆ 2003ರಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದಿಂದ ವಿಪರೀತ ಒತ್ತಡ ಹೆಚ್ಚಾದಂತಹ ಹಿನ್ನೆಲೆ ಗಡಾಫಿ ತಮ್ಮದೇ ತಪ್ಪು ಅಂತ ಒಪ್ಕೊಂಡಿದ್ದನಲ್ಲದೆ ದುರಂತದಲ್ಲಿ ಮರಣಕ್ಕೆ ಈಡಾದಂತ ಹಾಗೂ ಗಾಯಗೊಂಡವರ ಕುಟುಂಬಗಳಿಗೆ ಪರಿಹಾರ ಕೊಡೋದಕ್ಕೆ ಒಪ್ಕೊಂಡಿದ್ದ. ಆದ್ರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಗಡಾಫಿ ಕೊನೆಯವರೆಗೂ ವೈಯಕ್ತಿಕವಾಗಿ ಅದನ್ನ ಒಪ್ಕೊಂಡಿರ್ಲಿಲ್ಲ ಅಂತ ಹೇಳ್ತವೆ. ಆದ್ರೆ ಹಾಗೆ ಒಪ್ಕೊಳ್ಳೋದ್ರ ಮೂಲಕ ಆದಂತ ಒಂದು ಉಪಯೋಗ ಏನು ಅಂದ್ರೆ ಅಂತಾರಾಷ್ಟ್ರೀಯ ಮತ್ತು ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತು. ಅದರಂತೆ 2003ರಲ್ಲಿ ಗಡಾಫಿ ಪ್ರಮುಖ ಘೋಷಣೆ ಮೂಲಕ ವಿಧ್ವಂಸಕ ಕೃತ್ಯಗಳನ್ನ ಇನ್ಮೇಲೆ ಲಿಬಿಯಾ ಬೆಂಬಲಿಸೋದಿಲ್ಲ ಅಂತ ಹೇಳಿದಾಗ ಅನೇಕ ದೇಶಗಳು ನಿಟ್ಟುಸರನ್ನ ಬಿಟ್ಟಿದಂತೂ ಸುಳ್ಳಲ್ಲ. ನಂತರ ಗಡಾಫಿ ಲಿಬಿಯಾವನ್ನ ವಿದೇಶಿ ಹೂಡಿಕೆಗೆ ತೆರೆದ. ಅನೇಕ ಪಾಶ್ಚಿಮಾತ್ಯ ದೇಶಗಳಿಗೆ ಲಿಬಿಯಾದಲ್ಲಿ ಹೂಡಿಕೆ ಮಾಡಿ ಅಂತ ಆಹ್ವಾನವನ್ನ ಕೊಟ್ಟ. ವೀಕ್ಷಕರೇ, ಲಿಬಿಯಾದಲ್ಲಿ ದೊರೆಯುವಂತ ತೈಲ ಉತ್ತಮ ಗುಣಮಟ್ಟದ್ದು. ಯುರೋಪ್ ದೇಶಗಳಿಗೆ ಪ್ರಮುಖ ಇಂಧನವನ್ನು ಪೂರೈಸುವಂತ ದೇಶ ಆಗಿತ್ತು ಅದು. ಇನ್ನು ಆಸೆ ಬುರುಕ ದೇಶಗಳ ನಾಯಕರು ಲಿಬಿಯಾದಲ್ಲಿನ ತೈಲ ಸಂಪತ್ತಿಗಾಗಿ ಬಕ ಪಕ್ಷಿಯಂತೆ ಗಡಾಫಿಯ ಈ ಒಂದು ಘೋಷಣೆಯನ್ನ ಕಾಯ್ತಿದ್ರು. ಹಾಗಾಗಿ ಬಲು ಬೇಗ ಗಡಾಫಿ ಮಾಡಿದ್ದೆಲ್ಲವನ್ನು ಕೂಡ ಮರೆತು ಅವನನ್ನ ಅಪ್ಕೊಂಡ್ರು. ಯಾಕೆಂದ್ರೆ ಹಣ ಅಂದ್ರೆ ಹೆಣ ಕೂಡ ಬಾಯಿ ತೆರೆಯುತ್ತೆ ಅಲ್ವಾ. ಆಗಿನ ಬ್ರಿಟನ್ನ ಪ್ರಧಾನಿ ಟೋನಿ ಬ್ಲೇರ್ ಗಡಾಫಿಯನ್ನ ಉತ್ತಮ ಸ್ನೇಹಿತ ಅಂತ ಕರೆಯೋದೇನು, ಅಮೆರಿಕದ ಕಾಂಡೋಲಿಸಾ ರೈಸ್ ಗಡಾಫಿಯ ರಕ್ತ ಅಂಟಿದಂತ ಕೈಗಳನ್ನ ಕುಲ್ಕೋದೇನು, ಇದೆಲ್ಲ ನಾಯಕರು ಎಲ್ಲರೂ ಕೂಡ ಅವಕಾಶವಾದಿಗಳು ಅಂತ ಮತ್ತೆ ರುಜುವಾತ್ ಮಾಡ್ತು. ಇಟಲಿಯ ಪ್ರಧಾನಿ ಬರ್ಲುಸ್ಕೋನಿ ಅಂತೂ ಗಡಾಫಿಯ ಅನಾಮತ್ತು ಕೈಗಳಿಗೆ ಮುತ್ತಿಕ್ಕಿ ಬಂದಿದ್ದ. ಆದ್ರೆ ವಿದೇಶಿ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಿದಂತ ಲಿಬಿಯಾದಲ್ಲಿ ವಾಸ್ತವದಲ್ಲಿ ಏನೆಂದ್ರೆ ಏನೂ ಕೂಡ ಬದಲಾಗಿರ್ಲಿಲ್ಲ. ಎಲ್ಲವೂ ಕೂಡ ಬರೀ ಬೂಟಾಟಿಕೆಯಾಗಿತ್ತು. ಜನರಲ್ಲಿ ಅಸಮಾಧಾನ ಇನ್ನೂ ಕೂಡ ಹೊಗೆ ಆಡ್ತಿತ್ತು. ಆದ್ರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಪರದೆ ಹಿಂದೆ ಗಡಾಫಿ ತನ್ನದೊಂದು ಕಲ್ಟ್ ಪರ್ಸನಾಲಿಟಿಯನ್ನ ನಿರ್ಮಿಸಿಕೊಳ್ತಿದ್ದ. ವೀಕ್ಷಕರೇ, ಈ ಮುಅಮ್ಮರ್ ಗಡಾಫಿ ಅನೇಕ ವಿರೋಧಾಭಾಸಗಳಿಂದ ಕೂಡದಂತ ನಾಯಕನಾಗಿದ್ದ. ಒಂದ್ ಕಡೆ ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸ್ತಾನೆ ನಿರಂಕುಶ ಪ್ರಭುತ್ವ ಸಾಧಿಸಿದ್ದ. ಸ್ತ್ರೀ ಲೋಲುಪತೆಯಲ್ಲಿ ಬಿದ್ದು ಮುಳುಗಿದ್ದ. ಅವನು ಅಮೆಜಾನಿಯನ್ ಗಾರ್ಡ್ ಅನ್ನುವಂತ ಹೆಸರಲ್ಲಿ ಹೆಣ್ಮಕ್ಳನ್ನ ಅಂಗರಕ್ಷಕರನ್ನಾಗಿ ಇಟ್ಕೊಂಡಿದ್ದ.
ಹೆಣ್ಮಕ್ಳಿಗೆ ತನ್ನ ದೇಶದಲ್ಲಿ ಸ್ವೇಚ್ಛೆ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ತೋರಿಸೋದಕ್ಕೆ ಯುವತಿಯರ ಪಡೆಯನ್ನ ಕಟ್ಟಿದ್ದ ಈ ಗಡಾಫಿ. ಆದರೆ ನಂತರದ ದಿವಸಗಳಲ್ಲಿ ಅವರು ಈ ಗಡಾಫಿ ತಮ್ಮ ಮೇಲೆ ಎಸಗಿದಂತ ಲೈಂಗಿಕ ದೌರ್ಜನ್ಯಗಳನ್ನ ಜಗತ್ತಿನೊಳಗೆ ಬಿಚ್ಚಿಟ್ಟಾಗ ಬೆತ್ತಲಾಗಿದ್ದು ಇದೇ ಗಡಾಫಿ. ಕೇವಲ ಅವನು ಮಾತ್ರ ಅಲ್ಲ, ಬದಲಿಗೆ ಅವನ ಸುತ್ತಲೂ ಇದ್ದಂತ ಅಧಿಕಾರಿಗಳೆಲ್ಲರೂ ಕೂಡ ಹೆಣ್ಮಕ್ಳನ್ನ ತಮ್ಮ ಕಾಮತೃಷೆಗಾಗಿ ಬಳಸಿಕೊಂಡಿದ್ರು ಅನ್ನೋದು ಅಂತಾರಾಷ್ಟ್ರೀಯ ಕೋರ್ಟ್ ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳ ತನಿಖೆಯಿಂದ ಬಯಲಾಯಿತು. ಕೆಲವೊಂದು ವರದಿಗಳು ಶಾಲಾ ಹೆಣ್ಮಕ್ಳು ಯುವತಿಯರನ್ನ ಅಪಹರಿಸಿ ತನ್ನ ಲೈಂಗಿಕ ಜೀತದಾಳನಾಗಿ ಇಟ್ಕೊಂಡಿದ್ದ ಅಂತ ಬಹಿರಂಗಪಡಿಸಿದಾಗ ಹೊರಗೆ ಕಾಣುವಂತ ಗಡಾಫಿಯ ಒಳಗಿನ ಮುಖ ಅನಾವರಣವಾಗಿತ್ತು. ಗಡಾಫಿಯ ಈ ಎಲ್ಲಾ ವರ್ತನೆಗಳಿಂದ ರೋಸಿ ಹೋಗಿದ್ದಂತ ಜನರ ಪಿತ್ತ ನೆತ್ತಿಗೇರಿತ್ತು. ಸಾಲದಕ್ಕೆ ಗಡಾಫಿಯ ಮಕ್ಕಳು ಅದಾಗಲೇ ತಾವೇ ಮುಂದಿನ ಅಧ್ಯಕ್ಷ ಅಂತ ಅಂದ ದರ್ಬಾರ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಮೂಲಕ ಗಡಾಫಿಯ ದೃಷ್ಟಿಯಲ್ಲಿ ಸಾಮಾಜಿಕ ಗಣರಾಜ್ಯ ಆಗ್ಬೇಕಿದ್ದಂತ ಲಿಬಿಯಾ ಪರಿವಾರದ ಕೂಪದ ಮಗ್ಗುಲನ್ನ ಬದಲಿಸಿತ್ತು. ಆದ್ರೆ ಎಲ್ಲದಕ್ಕೂ ಅಂತ್ಯ ಅನ್ನೋದೊಂದು ಇರಲೇಬೇಕಲ್ವಾ? ಆ ಒಂದು ಸಮಯ ಕೂಡ ಬಂದೇ ಬಿಡ್ತು. ವೀಕ್ಷಕರೇ, ಅದು 2011ನೇ ಇಸ್ವಿ. ಸರ್ವಾಧಿಕಾರ ನಿರಂಕುಶ ಪ್ರಭುತ್ವದ ಕೂಪದಲ್ಲಿ ನಡೆತಾ ಇದ್ದಂತ ಅರಬ್ಬರ ನಾಡಿನಲ್ಲಿ ಅರಬ್ ಸ್ಪ್ರಿಂಗ್ ಅನ್ನುವಂತ ಹೆಸರಲ್ಲಿ ಚಳವಳಿ ಶುರುವಾಯಿತು. ಆಫ್ರಿಕಾದ ಪುಟ್ಟ ರಾಷ್ಟ್ರದಂತ ಟ್ಯೂನಿಷಿಯಾದಲ್ಲಿ ಜನ್ಮವನ್ನು ತಾಳದಂತ ಈ ಅರಬ್ ಸ್ಪ್ರಿಂಗ್ ಈಜಿಪ್ಟಿನ ನಂತರ ಲಿಬಿಯಾವನ್ನು ತಲುಪೋದಕ್ಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಹಲವು ವರ್ಷಗಳ ಕಾಲ ತಮ್ಮೊಳಗೆ ಅದ್ಮಿಟ್ಕೊಂಡಿದ್ದಂತ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಜನ ಬೀದಿಗಿಳಿದ್ರು. ಗಡಾಫಿಯ ವಿರುದ್ಧ ಘೋಷಣೆ ಕೂಗ್ತಾ ಆಂದೋಲನ ಶುರು ಮಾಡಿದ್ರು. ಗಡಾಫಿ ಅಧಿಕಾರದಿಂದ ಇಳಿಬೇಕು ಅಂತ ಹೋರಾಟವನ್ನ ಶುರು ಮಾಡಿದ್ರು. ಆದ್ರೆ ಗಡಾಫಿ ಇದನ್ನು ಕೂಡ ಹತ್ತಿಕ್ಕೋದಕ್ಕೆ ನೋಡ್ದ. ಜನರ ಪ್ರತಿಭಟನೆಯನ್ನ ಹಿಂಸಾತ್ಮಕವಾಗಿ ಹಿಮ್ಮೆಟ್ಟಿಸೋದಕ್ಕೆ ಟ್ರೈ ಮಾಡಿದ. ಗುಂಡನ್ನ ಹಾರಿಸೋದಕ್ಕೆ ಸೇನೆಗೆ ಆದೇಶಿಸಿದ್ದ. ಪ್ರತಿಭಟನಾಕಾರರನ್ನ ಮನೆ ಮನೆಗೆ ಹೊಕ್ಕು ಹೊಡಿತೀವಿ ಅಂತ ಹೆದರಿಸ್ದ. ಆದ್ರೆ ಜನ ಅದಾಗಲೇ ರೊಚ್ಚಿಗೆದ್ದಾಗಿತ್ತು. ದೇಶ ಅಂತಿಮ ಹೋರಾಟಕ್ಕೆ ಸಿದ್ಧವಾಗಿತ್ತು. ಸಾಲದೆಂಬಂತೆ ಆ ಹೋರಾಟಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಕೂಡ ಇತ್ತು. ಲಿಬಿಯಾದಲ್ಲಿ ಗಡಾಫಿ ಹೇಳಿದ್ದನ್ನ ಕೇಳುವಂತ ಸೇನೆ ವಿರುದ್ಧ ಹೊರಡೋದಕ್ಕೆ ನ್ಯಾಟೋ ಪಡೆಗಳು ಧಾವಿಸಿದ್ವು. ಲಿಬಿಯಾದ ನಾಗರಿಕರನ್ನ ರಕ್ಷಿಸುವಂತ ಸಲುವಾಗಿ ಅಮೆರಿಕ, ಫ್ರಾನ್ಸ್, ಯುಕೆ ಮುಂತಾದ ದೇಶಗಳ ನ್ಯಾಟೋ ಪಡೆಗಳು ಯುದ್ಧಕ್ಕೆ ಇಳಿದಿದ್ವು. ಈ ಗಡಾಫಿಯ ಅಂತಿಮ ಯಾತ್ರೆಗೆ ತೆರೆ ಸಜ್ಜಾಗಿತ್ತು. ವೀಕ್ಷಕರೇ, ಅದು 2011ರ ಅಕ್ಟೋಬರ್ 20ನೇ ತಾರೀಕು. ಒಂದ್ ಕಡೆ ತನ್ನದೇ ದೇಶದ ಪ್ರತಿಭಟನಾಕಾರರು, ಮತ್ತೊಂದ್ ಕಡೆ ವಿದೇಶಿ ಸೇನಾ ದಾಳಿ. ಎರಡರಿಂದನೂ ಕೂಡ ಗಡಾಫಿ ಕಣ್ಣನ್ನು ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಆದ್ರೆ ಸಿರ್ಟೆ ನಗರದಿಂದ ತಪ್ಪಿಸ್ಕೊಂಡು ಹೋಗುವಾಗ ಗಡಾಫಿ ಮೊದಲೇ ರೊಚ್ಚಿಗೆದ್ದು ಕೊತ ಕುದಿತಾ ಇದ್ದಂತ ಜನರ ಕೈಗೆ ಸಿಕ್ಕಾಕೊಂಡಿದ್ದ. ಆಗ ಜನರು ಈ ಗಡಾಫಿನ ಸಿಕ್ಕ ಹಾಗೆ ಚೆಚ್ಚ ಹಾಕಿದ್ರು, ಬಡದ್ರು, ಹೊಡೆದ್ರು, ಕಂಡಲ್ಲಿ ತಿವಿದ್ರು. ಹೀಗೆ ಆವೇಶದಲ್ಲಿದ್ದಂತ ಜನರ ಕೈಯಲ್ಲಿ ಇದ್ದಂತ ಬಂದೂಕಿನಿಂದ ತೂರಿ ಬಂದಂತ ಅದೆಷ್ಟೋ ಗುಂಡುಗಳು ತಮ್ಮ ದೇಶದ ನಾಯಕನ ತಲೆ ಮತ್ತು ಹೊಟ್ಟೆಯನ್ನ ಹೊಕ್ಕಿದ್ವು. ಆಗ ಮಾಧ್ಯಮಗಳಲ್ಲಿ ಈ ಜನ ಗಡಾಫಿಯನ್ನ ರಸ್ತೆಯಲ್ಲಿ ಹೊಡೆದು ಎಳೆದಾಡ್ತಿರುವಂತ ದೃಶ್ಯಾವಳಿಗಳನ್ನ ನೋಡ್ತಿದ್ರೆ ಒಂದು ದೇಶದ ಪ್ರಧಾನಿ ಅಥವಾ ಮುಖ್ಯಸ್ಥ ಜನ ವಿರೋಧಿ ನೀತಿಗಳನ್ನ ಅನುಸರಣೆ ಮಾಡ್ತಾ ಇದ್ರೆ ಜನ ಯಾವ ಮಟ್ಟಿಗಿನ ಪಾಠವನ್ನ ಕಲಿಸ್ತಾರೆ ಅನ್ನೋದನ್ನ ಲಿಬಿಯಾ ಜನ ತೋರಿಸಿದ್ರು. ರಕ್ತ ತುಂಬಿದಂತ ಗಡಾಫಿಯ ದೇಹ ಜನರ ದಾಳಿಯಿಂದ ಗುರ್ತೆ ಸಿಗದಷ್ಟು ಬದಲಾಗಿತ್ತು. 42 ವರ್ಷಗಳ ಕಾಲ ನಿರಂಕುಶವಾಗಿ ದೇಶವನ್ನು ಆಳದಂತ ಮುಅಮ್ಮರ್ ಗಡಾಫಿ ಅನ್ನುವಂತ ದೈತ್ಯಾಕಾರದ ಮನುಷ್ಯ ರಸ್ತೆಯಲ್ಲಿ ಬೀದಿ ಹೆಣವಾಗಿ ಬಿದ್ದದ್ದು ಇತಿಹಾಸದಲ್ಲಿ ದಾಖಲಾಗಿ ಹೋಯಿತು. ಅಷ್ಟಕ್ಕೂ ಜನ ಗಡಾಫಿನ ಅಟ್ಟಾಡ್ಸ್ಕೊಂಡು ಹೊಡೆದದ್ದು ಅವನು ದೇಶಕ್ಕೆ ಮತ್ತು ದೇಶದ ಜನರಿಗೆ ಮಾರಕವಾಗಿ ಪರಿಣಮಿಸಿದ್ದಾನೆ ಅನ್ನುವಂತ ಕಾರಣದಿಂದ. ಅವನನ್ನ ಹೊಡೆದು ಸಾಯಿಸಿದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಲಿಬಿಯಾದಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಇತರ ದೇಶಗಳಂತೆ ಅಲ್ಲಿನ ಜನ ಕೂಡ ಭಾವಿಸಿದ್ರು. ಆದ್ರೆ ನಂತರ ನಡೆದದ್ದೇ ಬೇರೆ. ಗಡಾಫಿಯ ಮರಣದ ನಂತರ ಲಿಬಿಯಾದಲ್ಲಿ ಎಲ್ಲಾ ಕೂಡ ಅಲ್ಲೋಲ ಕಲ್ಲೋಲ ಆಯಿತು. ಮೊದಲೇ ಅರ್ಧ ಶತಮಾನದಿಂದ ಚುನಾವಣೆಯ ಪರಿಚಯವೇ ಇಲ್ಲದಂತ ಜನ ಅವರು. ಹಾಗಾಗಿ ನಂತರ ದೇಶವನ್ನ ಯಾರಾಡಬೇಕು ಅನ್ನುವಂತ ಗೊಂದಲದ ಗೂಡಾಗಿನೇ ಅದು ಉಳಿದೋಯಿತು. ಈ ಒಂದು ಕಾರಣಗಳಿಂದ ದೇಶದಲ್ಲಿ ಆಂತರಿಕ ಸಂಘರ್ಷಗಳು ಏರ್ಪಟ್ವು. ಇವುಗಳನ್ನ ಬಗೆಹರಿಸಬೇಕಿದ್ದಂತ ನ್ಯಾಟೋ ಪಡೆಗಳು ಮೆಲ್ಲಗೆ ಅಲ್ಲಿಂದ ಕಾಲ್ಕಿತ್ತಿದ್ವು. ಅತ್ತ ಲಿಬಿಯಾದಲ್ಲಿ ಬಂಡುಕೋರ ಗುಂಪುಗಳು, ಬುಡಕಟ್ಟು ತಂಡಗಳು ತಲೆ ಎತ್ತಿ ದೇಶವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು, ಜೊತೆಗೆ ಮಾರಕ ಐಸಿಸ್ ಸಂಘಟನೆ ಕೂಡ ಅಲ್ಲಿ ಗಟ್ಟಿಯಾಗಿ ಬೇರೂರ್ತು. ಇವತ್ತಿಗೂ ಲಿಬಿಯಾ ಒಂದು ಸುಭದ್ರ ಸರ್ಕಾರವನ್ನ ಹೊಂದಿಲ್ಲ. ಅಲ್ಲಿ 2 ತದ್ವಿರುದ್ಧ ಸರ್ಕಾರಗಳು ಆಳ್ತಿವೆ. ಸಾಲದೆಂಬಂತೆ ಟರ್ಕಿ, UAE, ರಷ್ಯಾ, ಈಜಿಪ್ಟ್ ಸೇರಿದಂತೆ ಅನೇಕ ದೇಶಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಈ ಸಶಸ್ತ್ರ ಗುಂಪುಗಳನ್ನ ಬೆಂಬಲಿಸಿ ಹಣವನ್ನ ಸುರಿತಿದ್ದಾವೆ. ಆದರೂ ಯುನೈಟೆಡ್ ನೇಷನ್ಸ್ ಸಪೋರ್ಟ್ ಮಿಷನ್ ಇನ್ ಲಿಬಿಯಾ ಅಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಪಡ್ತಿದೆ. ಆದರೂ ಬಹುತೇಕ ಆಫ್ರಿಕಾ ದೇಶಗಳಂತೆ ಅಲ್ಲಿ ಅರಾಜಕತೆ ಆಗಾಗ ತಾಂಡವಾಡ್ತಿದೆ. ಇದನ್ನೆಲ್ಲ ನೋಡಿ ಕೆಲವರು ಗಡಾಫಿ ಇದ್ದಾಗಲೇ ಚೆನ್ನಾಗಿತ್ತು ಅಂತ ಹೇಳಿದ್ದು ಕೂಡ ಉಂಟು. ಕೊನೆ ಪಕ್ಷ ಆಗ ಲಿಬಿಯನರಿಗೆ ಮತ್ತು ಲಿಬಿಯಾ ದೇಶಕ್ಕೆ ಒಂದು ಐಡೆಂಟಿಟಿ ಇತ್ತು, ದೇಶ ಅನ್ನುವ ಸುಭದ್ರತೆ ಇತ್ತು, ತಕ್ಕ ಮಟ್ಟಿಗೆ ಶಾಂತಿ ಇತ್ತು. ಈಗ ಅದ್ಯಾವುದೂ ಕೂಡ ಇಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಗಡಾಫಿ ಒಬ್ಬ ನಾಯಕನಾಗಿದ್ದ, ಆದ್ರೆ ಒಳ್ಳೆಯ ನಾಯಕ ಆಗಿರಲಿಲ್ಲ. ವೀಕ್ಷಕರೇ, ಗಡಾಫಿ ಅಧಿಕಾರಕ್ಕೆ ಬಂದಾಗ ಲಿಬಿಯಾ ಕೇವಲ ಆಫ್ರಿಕಾ ಮಾತ್ರ ಅಲ್ಲ, ಜಗತ್ತಿನ ಬಡ ದೇಶಗಳಲ್ಲಿ ಒಂದಾಗಿತ್ತು. ಆದ್ರೆ ಗಡಾಫಿ ತನ್ನ ದೇಶದಲ್ಲಿನ ತೈಲ ಸಂಪತ್ತಿನಿಂದ ತನ್ನ ದೇಶದ ಕಥೆಯನ್ನೇ ಬದಲಿಸಿದ್ದ. ಅವನ ಚರಿಷ್ಮದ ಕಾರಣಕ್ಕಾಗಿ ಗಡಾಫಿಯನ್ನ ಪ್ರೀತಿಸೋರು ಕೆಲವರಾಗಿದ್ರೆ ದ್ವೇಷಿಸೋರು ಕೂಡ ಹಲವರು. ಒಟ್ಟಿನಲ್ಲಿ ಅವನೊಬ್ಬ ನಾಯಕತ್ವ ಗುಣಗಳಿಲ್ಲಂತ ನಾಯಕ, ಇತಿಹಾಸ ಕಂಡಂತ ಒಬ್ಬ ದುರಂತ ನಾಯಕ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಗಡಾಫಿ ಬಗ್ಗೆ ನೀವೇನಾದ್ರು ಹೇಳ್ಬೇಕು ಅಂತ ಇದ್ರೆ ಅದನ್ನ ಕಮೆಂಟ್ ನ ಮೂಲಕ ಮುಕ್ತವಾಗಿ ಹಂಚ್ಕೊಳ್ಬಹುದು. ನಮಸ್ಕಾರ.